ಇವತ್ತು ಏನು SKS ಫೌಂಡೇಶನ್ನಿಂದ ಮಾರ್ಷಲ್ ಆರ್ಟ್ಸ್ ನಡೀತಾ ಇದೆ ಕಾಂಪಿಟೇಷನ್, ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಇದರ ರೂವಾರಿಯಾಗಿ ಶಿವಕುಮಾರ್ ಸರ್ ಅವರು ಭಾಳ ಚೆನ್ನಾಗಿ, ಅವರು ಸ್ನೇಹಿತರು ಬೇರೆ ಕಾಂಪಿಟೇಷನ್ ಬೇರೆ ಸ್ಕೂಲಿಂದ ಬಂದಿರೋ ಮಕ್ಕಳೆಲ್ಲ ತುಂಬ ಜನ ಭಾಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದು ಹೆಚ್ಚು ಕಮ್ಮಿ 15-16 ವರ್ಷ ಆಗಿದೆ ಅನಿಸುತ್ತೆ, 16ನೇ ವರ್ಷ ನಡೀತಾ ಇದೆ. ಸೊ ಇಲ್ಲಿ ಕಲ್ತಿರೋಂಥ ಮಕ್ಕಳು ಕೆಲವು ಜನ ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಕೆಲವು ಜನ ಮಿಲ್ಟ್ರಿಯಲ್ಲಿದ್ದಾರೆ. ಅದೇ ರೀತಿ ಶ್ರದ್ಧೆ ವಹಿಸಿ ಸರ್ ಹೇಳ್ಕೊಡ್ತಾ ಇದ್ದಾರೆ ಎಲ್ಲ ಮಕ್ಳಿಗೂ. ಸೊ ನಾವು ಇಲ್ಲಿ ಬಂದು ಪ್ರತಿ ವರ್ಷ ನಮ್ಮನ್ನು ಇನ್ವೈಟ್ ಮಾಡ್ತಾರೆ, ನಾವು ಇದರಲ್ಲಿ ಬಂದು ಭಾಗಿಯಾಗಕ್ಕೆ ಭಾಳ ಅದೃಷ್ಟ ಮಾಡಿದ್ದೀವಿ. ಹಾಗೆ ನಮ್ಮ ಸ್ನೇಹಿತರಾದಂಥ ನಟರಾಜ್ ಅವರು, ಸಿದ್ದರಾಜ್ ಅವರು ಅವತ್ತಿಂದನೂ ಸರ್ ಜೊತೆಲೇ ಇದ್ದಾರೆ. ಸೊ ಪ್ರತಿ ವರ್ಷ ಹೀಗೆ ಬೆಳ್ಕೊಂಡು ಹೋಗ್ತಿರಲಿ, ಇದು ಜಾಸ್ತಿ ಆಗ್ತಾ ಇರಲಿ ಅಂತ ಅವ್ರಿಗೆ ಹಾರೈಸ್ತೀನಿ. ಹಾಗೆ ನಮ್ಮದು ಒಂದು ಶಾಲೆ ಇದೆ ಈ ಮಾದನಾಯಕನಹಳ್ಳಿ ಕುದುರೆಗೆರೆ ಭಾಗ, ಈ ಕಡೆ ಭಾಗ ಮಕ್ಕಳಿಗೆ ಏನಾಗ್ತದೆ ರೋಡ್ ಟರ್ನ್ ಮಾಡಿ ಹೋಗೋಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ಸರ್ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಸಾಧ್ಯ ಆದರೆ ನಮ್ಮ ಶಾಲೆ ಆವರಣದಲ್ಲೇ ಮಕ್ಕಳಿಗೆ ಫ್ರೀಯಾಗಿ ಹೇಳ್ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಸರ್ ಮುಂದಿನ ದಿವಸಗಳಲ್ಲಿ ಆ ಕಾರ್ಯಕ್ರಮನೂ ಶುರು ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ಭಾಳ ಚಿರಋಣಿಯಾಗಿದ್ದೀನಿ. ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ, ಈ ರೀತಿ ನಡಿಬೇಕು. ಹಾಗೂ ಇದೆಲ್ಲ ಮಕ್ಕಳು ಫಿಟ್ನೆಸ್ಗೋಸ್ಕರ ಮಕ್ಕಳು ಕಲಿತ್ರೆ ಭಾಳ ಒಳ್ಳೆಯದು. ಎಸ್ಪೆಷಲಿ ಇಲ್ಲಿ ಭಾಳ ಜನ ಹೆಣ್ಮಕ್ಳಿದ್ದಾರೆ, ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅವ್ರು ಬರೀ ಕಾಂಪಿಟೇಷನ್ಗೆ ಅಂತಲ್ಲ, ಅವರು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅವ್ರು ಹೆಣ್ಮಕ್ಳು ಕಲಿತ್ರೆ ತುಂಬ ಉಪಯೋಗ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ಅದರಿಂದ ನಾನು ಎಲ್ಲ ಪೇರೆಂಟ್ಸ್ ಹತ್ರ ರಿಕ್ವೆಸ್ಟ್ ಮಾಡಿದ್ದೇನೆ, ಎಲ್ಲರೂ ತಮ್ಮ ಮಕ್ಕಳನ್ನ ಕಳಿಸಿ ಈ ಥರ ಕಾಂಪಿಟೇಷನ್ಗೆ, ಈ ಥರ ಅವರು ಕರಾಟೆ ಎಲ್ಲ ಕಲೀಲಿ. ಅವರ ಫಿಟ್ನೆಸ್ಸು ಅವರ ಡಿಫೆನ್ಸ್ಗೋಸ್ಕರ ಅವರು ಕಲಿತ್ರೆ ಭಾಳ ಒಳ್ಳೆಯದಾಗತ್ತೆ. ಥ್ಯಾಂಕ್ ಯು.